ಹೇಳ್ಬೇಕಂತಂದ್ರೆ ಹೇಳಕ್ಕೂ ಆಗೋಲ್ತ ಹಂಗೈತೆ ಸಿಚುವೇಶನ್. ನಮ್ಮ ಫೇವ್ರೇಟ್ ಓರಿಯೋ ಶೇಕ್ ಕುಡಿಯಕ್ಕೆ ಬಂದೆ ನಾವು. ಹೆಂಗೈತೆ ನೋಡ್ರಿ ಡೇಂಜರ್. ಆ್ಯಂಡ್ ಅದ್ರ ಜೊತೆ ಏನ್ರಿಪ್ಪ ಅಂತ ವಿಜಯ್ ಅನ್ನೋ ಒಂದು ಕಾರಿಗೆ ಟಿಂಟ್ ಹಾಕ್ಸಾಕತ್ತಾನಂತ. ಟಿಂಟ್ ಎದಕ್ಕೆ ಹಾಕ್ಸಾಕತ್ತಾನಂದ್ರೆ ನೀವು ಥಿಂಕ್ ಮಾಡ್ರಲ್ಲ, ಟಿಂಟ್ ಮನೆಯೊಳಗೆ ಯಾರಿಗೊಬ್ರಿಗೆ ಆರಾಮಿದ್ದಿದ್ದಿಲ್ಲ ಅಂತ, ಆಲ್ಮೋಸ್ಟ್ 60+ ಏಜ್ ಇತ್ತಂತ, ಆರಾಮಿದ್ದಿದ್ದಿಲ್ಲ ಅಂತ ಚೆಕ್ ಮಾಡಿದ್ರಂತೆ. ಆಲ್ರೆಡಿ ಬ್ರೀತಿಂಗ್ ನಿಂತೈತಿ ಅಂತ ತಿರ್ಕೊಂಡ್ರ ಅಂತಂದ್ರೆ ನನ್ನ ಟಸ್ ಅಂದ್ಬಿಡುತ್ತೆ. ರೊಕ್ಕ ಯಾರು ಖರ್ಚು ಮಾಡೋದಿಲ್ಲ ನೋಡ್ರಿ, ಅಂಜುತ್ತಾರ ರೊಕ್ಕನ ಮಾಡೋದಿಲ್ಲ ಅಂತ ಒಟ್ಟೆ. ಅದಕ್ಕೆ ನೋಡ್ರಿ ವಿಜಯ್ ಎಷ್ಟು ಖರ್ಚು ಮಾಡ್ತಾನಂದ್ರೆ ಬರೀ ಡೀಸೆಲ್ ಹಾಕ್ಸಾಕ ಅಷ್ಟು ರೊಕ್ಕ ಹಾಳು ಮಾಡ್ತಾನೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ನೋಡಿದ್ರೆ ಬ್ಲಾಗ್. ನಾನು ತೊಡಗಪ್ರೆ ಎಪಿಸೋಡ್ ಸೀನೇನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಮುಂಜಾನೆ 6:30 7 ಬಂದೈತಿ. ಏನ್ರಿಪ್ಪ ಸೀನ್ ಅಂತಂದ್ರೆ ದೇವ್ರ ಗುಡಿಗೆ ಹೋಗೋದಿತ್ತು ನಾನು ಪೂಜಾ ಮಾಡಕ್ಕೆ. ಬಟ್ ಸೀನ್ ಏನಾಗ್ಬಿಟ್ಟೈತೆ, ಪೂಜಾ ಮಾಡಕ್ಕಿಂತ ಸೆನ್ಸ್ ಗುಡಿಗೆ ಹೋಗೋದಿತ್ತೆ. ಬಟ್ ಉದಿನ ಕಡ್ಡಿ ಖಾಲಿ ಆಗ್ಬಿಟ್ಟೈತಿ ಫ್ಯಾಮಿಲಿ. ಅದ್ರ ಸಂಬಂಧ ಉದಿನ ಕಡ್ಡಿ ತೊಗೊಂಬರಕ್ಕೆ ಹೊಂಟೇನಂತೆ. ಬರೀ ಸ್ಟೇಟ್ಯೂನ್ ಆಗಿ ಎಲ್ಲರೂ ಬ್ರಿಂಕೆಟ್ ಮಾಡ್ಬೇಕನ್ನೋ ಪ್ಲ್ಯಾನ್ ಆಗಿದ್ದೆ. ಬಟ್ ಅಂಗಡಿ ತೆಗೆದಿದ್ದು ಬರೀಲ್ಲ. ಪಟಕ್ನ ಬಿಸ್ಕಿಟ್ ತೊಗೊಂಡ್ಬಿಟ್ಟೆ ಓಣಿ ಒಳಗೆ ನಾಯಿ ಸಂಬಂಧ. ಮೇಲೆ ಉದಿನ ಕಡ್ಡಿ ತೊಗೊಂಡೆ ಎರಡು ಉದಿನ ಕಡ್ಡಿ ಬಿಸ್ಕಿಟ್. ಸೊ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗ ಜಸ್ಟ್ ಉದಿನ ಕಡ್ಡಿ ಬಿಸ್ಕಿಟ್ ಅದು ತೊಗೊಂಡೆ. ಆ್ಯಂಡ್ ಹೆಂಗಿರ್ತೈತ್ರಿಪ್ಪ ಅಂತಂದ್ರೆ ಅದು ಬಿಡ್ರಿ, ಅದು ಹೇಳ್ಬೇಕಂತಂದ್ರೆ ಹೇಳಕ್ಕೂ ಆಗೋಲ್ತ ಹಂಗೈತೆ ಸಿಚುವೇಶನ್. ಒಬ್ಬರದ ಬೆಸ್ಟ್ ಫ್ಯಾಮಿಲಿ ಅಂತ ಸ್ಟೇಟ್ಯೂನ್ ಆಗಿದೆ. ಗುಡಿಯಾಗ ಸಿಗ್ತಾನೆ ಗುಡಿಗೆ ಹೋಗೋ ಟೈಮ್ನಾಗ. 2000 years later. ಸೊ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗೆಲ್ಲ ಹೊಂಟೈತ್ರಿಪ್ಪ ಅಂತ ಗುಳಿಗೆ ತೊಗೊಂಬರಕ್ಕೆ. ಅದಕ್ರಿಪ್ಪ ಅಂತ ಚಿನ್ನಿಗೆ ಮತ್ತು ವಾಂತಿಗಿಂತಿ ಅದು ಚಲೋ ಆಗ್ತೈತಿ. ಇದಕ್ರಿಪ್ಪ ಅಂತಂದ್ರೆ ನಮ್ದು ಸ್ಲೀಪ್ ಸೈಕಲ್ ಭಾಳ ಹದಗೆಟ್ಟೈತ್ರಿ. 3 ಗಂಟೆಗೆ 4 ಗಂಟೆಗೆ 5 ಗಂಟೆ ಮಕ್ಕಳತ್ತೆ ನಾವು ಬ್ಲಾಗ್ ಎಡಿಟ್ ಮಾಡ್ಕೊಂತ ಹಿಂಗೆಲ್ಲ. ಅದೇನಾಗತ್ತೈತ್ರಿಪ್ಪ ಕರೆಕ್ಟ್ 8 ತಾಸು ನಿದ್ದೆ ಇಲ್ಲ ನಮ್ದು. ಅದ್ರ ಸಂಬಂಧ ಏನು ತಿನ್ನತ್ತೀವಲ್ಲ ಅದು ಪೂರ ಡೈಜೆಷನ್ ಆಗವಲ್ತದ, ಪೂರ ವಾಮಿಟ್ ಆಗತ್ತೈತಿ. ಅದ್ರ ಸಂಬಂಧ ಏನ್ರಿಪ್ಪ ಅಂತ ಸ್ವಲ್ಪ ಇನ್ನು ಮ್ಯಾಗಿಂದ ಜಲ್ದಿ ಮಕ್ಕೋಬೇಕಂತ ಪ್ಲ್ಯಾನ್ ಮಾಡೈತಿ. ಮತ್ತು ಇವತ್ತು ವಿಜಯಂದ ಕಾರಿನ ಇದನ್ನೊಂದು ಹಾಕ್ಸಕ್ಕೆ ಹೋಗಿದ್ರಿ AC ಗ್ಯಾಸ್, ಅದೊಂದು ಸ್ವಲ್ಪ ಕೆಲಸ ಆಗಿತ್ತು. ನೀನೊಂದು ಸ್ವಲ್ಪ ಉಳಿದೈತಿ. ಹೋಗಿ ಫಾರ್ ದ ಬೆಸ್ಟ್ ಫ್ಯಾಮಿಲಿ ಸ್ಟೇಟ್ಯೂನ್ ಆಗಿರಿ. ಸಿಗ್ತಾನೆ ಬರೀ 2 hours later. ಆ್ಯಂಡ್ ಹುಬ್ಳಿ ಒಳಗೆ ಏನೇನು ಕೆಲಸ ಐತಲ್ಲ ಅದೆಲ್ಲ ಕೆಲಸ ಮುಗಿಸ್ಕೊಂಡು ನಾವೆಲ್ಲಿ ಬಂದೇವ್ರಿ ಅಂತಂದ್ರೆ ನಮ್ಮ ಫೇವ್ರೇಟ್ ಓರಿಯೋ ಶೇಕ್ ಕುಡಿಯಕ್ಕೆ ಬಂದೆ ನಾವು. ಹೆಂಗೈತೆ ನೋಡ್ರಿ ಡೇಂಜರ್. ಬರೀ ಕುಡಿಸಿದ ನಿಮ್ಗೆ ಹೋಗ್ತಾ ಸಿಗ್ತೀನಿ. ಒಂದು 2-3 ಕ್ಲಿಪ್ಸ್ ದಾಡೋದಕ್ಕೆ ಸಿಗ್ತೇನೆ ಅಂತ. ಆ್ಯಂಡ್ ಈಗ ಪದ್ದಸರಿ ಜ್ಯೂಸ್ ಕುಡ್ದೆ ಕಂಪ್ನ್ಯಾಗ. ಈಗ ಎಲ್ಲ ಹೊಂಟೈತ್ರಿಪ್ಪ ಫ್ಯಾಮಿಲಿ ಅಂತ ವಾಪಸ್ ಮನೆಗೆ ರೀ. ಆ್ಯಂಡ್ ಅದ್ರ ಜೊತೆ ಏನ್ರಿಪ್ಪ ಅಂತ ವಿಜಯ್ ಅನ್ನೋ ಒಂದು ಕಾರಿಗೆ ಟಿಂಟ್ ಹಾಕ್ಸಾಕತ್ತಾನಂತ. ಟಿಂಟ್ ಎದಕ್ಕೆ ಹಾಕ್ಸಾಕತ್ತಾನಂದ್ರೆ ನೀವು ಥಿಂಕ್ ಮಾಡ್ರಲ್ಲ, ಟಿಂಟ್ ಏನೋ ಟಿಂಟ್ ಹಾಕ್ಸ್ತಾನಂತ. ಅದ್ರ ಸಂಬಂಧ ಅಲ್ಲಿ ಇಲ್ಲೆಲ್ಲ ಕೇಳತ್ತಾನ. ನಾವು ಹೇಳತ್ತೀನಿ ಆಲ್ರೆಡಿ ದಾಡೋದಾಗ 2900 3000 ರೂಪೀಸಿಗೆ ಗರ್ವಾರ ಅಂತಂದು ಐದ್ರದ್ದು ಅಲ್ಲಿದ ಹಾಕ್ಸ್ಪಾ ಅಂತ ಹೇಳತ್ತೀನಿ. ದೊಡ್ಡವ್ರ ಮಾತು ಒಟ್ಟ ಕೇಳಂಗಿಲ್ರಿ. ಸಣ್ಣ ಹುಡುಗರು ಸಿಲಮಿಲ್ಲ ಅವಕ್ಕೆ ಏನು ಬೇಕು ಅವು ಮಾಡ್ತಾವೆ. ಮ್ಯಾಗ ಅಯ್ಯೋ ನೀವು ಹೇಳಿ ಕೇಳಬೇಕಿತ್ತಲ್ಪ ಅಂತ ಅಂತಾರೆ. ಏನು ಮಾಡೋದು, ಕೇಳೋ ಹೊತ್ನಾಗ ಕೇಳ್ಬೇಕು. ಅಂದ್ರೆ ದೊಡ್ಡವ್ರು ಹೇಳ್ತಾರಂತಂದ್ರೆ ಅದ್ರ ಹಿಂದೆ ಒಂದು ರೀಸನ್ ಇರ್ತೈತೆ ರೀ. ಹಿಂಗೆ ಸುಮ್ಮನೆ ಹೇಳಂಗಿಲ್ಲ ಅವ್ರ ಮಿಸ್ಕಿರ್ನಾಗ ಹಂಗೆ ಹೇಳ್ಬೇಕಂತಂದು ಹೇಳಂಗಿಲ್ಲ. ಅದು ಇರ್ತೈತಿ ರಿಯಾಲಿಟಿ. ಅದ್ರ ಸಂಬಂಧ ಹೇಳ್ತಾರೆ. ಆ್ಯಂಡ್ ಬರೀ ಫ್ಯಾಮಿಲಿ ಲೆಟ್ಸ್ ಗೋ. 2-3 ಕ್ಲಿಪ್ಸ್ ತೋರ್ಸ್ ಏನಂತ ಸೀದಾ ದಾಡ್ದಾಗ ಸಿಗ್ತಾನೆ. ಒಂದು ಜಸ್ಟ್ ಆಕ್ಸಿಡೆಂಟ್ ಆಯ್ತು. ಒಂದು ಯಾವುದೋ ಪೋಲೋ ಕಾರ್ ಪೂರ ಮ್ಯಾಗ ಹತ್ತಿ ಬಿಟ್ಟೈತಿ. ಒಮ್ಮೆ ಚುಯ್ ಅನ್ನಕತ್ತ. ನಾ ಏನಪ್ಪ ಯಾರೀಗ ಅಂತ ಒಮ್ಮೆ ನೋಡ್ತೀನಿ, ಧೂಳ ಹರ್ತದೆ ಮ್ಯಾಗ ಇರ್ತದೆ. ಮೋಸ್ಟ್ಲಿ ಚಿಗರಿ ಲೈನಾಗ ಏನಾರ ಬಂದಿರ್ಬೇಕು ಯಾರ ಅಡ್ಡ. ಗಾಡಿ ಪೂರ ಇದ್ರ ಮ್ಯಾಗ ಹತ್ತಿದ್ರು. ಸ್ಟೇ ಸೇಫ್ ಫ್ಯಾಮಿಲಿ, ಸ್ಟೇ ಸೇಫ್. ನೀವು ಹುಷಾರಿರಿ, ಮುಂದಿನವ್ರಿಗೂ ಹುಷಾರಿಂದ ಇಡ್ರಿಪ್ಪ. ಅದಂತ ಕೇಳೋದು. ಯಾಕಂತಂದ್ರೆ ಎಲ್ಲರೂ ಅವ್ರವ್ರ ಮನೆಗೆ ಹೋಗಾಕ ಬಂದಿರ್ತಾರೆ. ಪಾಪ ಹೆಚ್ಚು ಕಮ್ಮಿ ಮಾಡ್ಕೊಂಡೆ ನಿಮಗೂ ಏನು ಹೆಚ್ಚು ಕಮ್ಮಿ ಆಗಿ ಬೇರೆದವ್ರಿಗೂ ಹೆಚ್ಚು ಕಮ್ಮಿ ಆಗ್ತದ್ರೆ ಏನು ಮಾಡೋದು ಹೇಳ್ರಿ. ಮತ್ತು ಫ್ಯಾಮಿಲಿ ಸಫರ್ ಆಗೈತೆ. ಅದ್ರ ಸಂಬಂಧ ನಿಮ್ಮ ಲಿಮಿಟ್ಸಾಗ ಹೊಡೀರಿ. ಗಾಡಿ ಹೊಡಿ ಹತ್ತಿದ್ರು ನಿಮ್ಮ ಕೈಯಾಗ ಗಾಡಿ ಇರಲಿ. ಗಾಡಿ ಕೈಯಾಗ ನೀವು ಹೋಗಾಕೋಬೇಡ್ರಿ. ತಿಂಡಿ ತೋರಿಸೋದು ಗಾಡಿ ಯಾವಾಗಲೂ. ಅದಕ್ಕೆ ಬಿ ನೀವು ಲಿಮಿಟ್ಸ್ ಫ್ಯಾಮಿಲಿ ಅಂತ ಸ್ಟೇಟ್ಯೂನ್ ಆಗಿರಿ. ರೂಲ್ಸ್ ಕರೆಕ್ಟ್ ಐತೋ ತಪ್ಪಾಯ್ತೋ ಹೇಳ್ರಿ ನಿಮ್ಮ ಪ್ರಕಾರ ಆಗ್ತೀರಿ. ಈಗ ಎಕ್ಸಾಂಪಲ್ ಹೆಂಗೈತ್ರಿ ಅಂತಂದ್ರೆ ಮುಂಜಾನೆ ಹೋದ್ಕೊಳ್ಳಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಬೇಕಂತ. ಒಂದು ಸ್ವಿಚ್ ಆಫ್ ಮಾಡಿ ಅದನ್ನ ಹ್ಯಾಂಡ್ ಓವರ್ ಮಾಡ್ಬೇಕಂತ. ಹಿಂಗೆಲ್ಲ ಸೀನ್ ಐತಿ. ಒಟ್ಟ ಆನ್ ಮಾಡಂಗಿಲ್ಲ. ಇನ್ ಕೇಸ್ ಯಾರಿಗಾರ ಎಮರ್ಜೆನ್ಸಿ ಇತ್ತಂದ್ರೆ ಏನು ಮಾಡೋದು ಅದನ್ನ ಹೇಳಿ. ಎಲ್ಲರದು ಫೋನ್ ಏನು ಮಾಡ್ಬೇಕಂತ ಆಫ್ ಮಾಡಿ ಇಡ್ಬೇಕನ್ನ. ಸ್ವಿಚ್ ಆಫ್ ಅಲ್ಲ, ಎಲ್ಲ ಹ್ಯಾಂಡ್ ಓವರ್ ಏನೋ ಮಾಡ್ಬೇಕಂತ. ಈಗ ನನಗೆ ಅರ್ಜೆಂಟಿಗೆ ಚಿನ್ನಿಗೆ ಆರಾಮಿಲ್ಲ ರೀ.
ಅಕ್ಕಿ ಕಾಲ್ ಹಚ್ಚಾಳ ಮಮ್ಮಿ ಕಾಲ್ ಹತ್ತಿಲ್ಲ. ನಿಮ್ಗೆ ಹೆಂಗ ಅನಿಸ್ತೈತಿ ಇದು ರೂಲ್ ಕರೆಕ್ಟ್ ಆಯ್ತು ತಪ್ಪಾಯ್ತು ಹೇಳ್ರಿ. ಮಮ್ಮಿನ ಪಿಕ್ ಮಾಡ್ಕೊಂಡು ಎಲ್ಲೋ ಕರ್ಕೊಂಡು ಹೋಗ್ಬರ್ಬೇಕಂತೆ ಅವ್ರಿಗೆ. ಮತ್ತೆ ಅವ್ರ ಯಾರೋ ಒಬ್ರು ಕಲೀಗ್ ಟೀಚರಿಗೆ ಅವ್ರು ಕರ್ಕೊಂಡು ಹೋಗ್ಬರೋಣ ಬರೀ ಸ್ಟೇಡಿಯಮ್ನಾಗೆ. A few moments later. ಫ್ಯಾಮಿಲಿ ಒಂದು ಸ್ವಲ್ಪ ಗಾಡಿಗೆ ನೀರು ಇಡತ್ತೇವೆ. ಇದಕ್ರಿಪ್ಪ ಅಂತಂದ್ರೆ ಈಗ ಮಮ್ಮಿ ಕರ್ಕೊಂಡು ಒಬ್ಬರು ಯಾರಿಗೋ ಮೀಟ್ ಆಗಕ್ಕೆ ಹೋಗಿದ್ದಲ್ಲ, ಅಲ್ಲಿ ಏನಾಗ್ಬಿಡ್ತ್ರಿಪ್ಪ ಅಂತಂದ್ರೆ ಅವ್ರ ಮನೆಯೊಳಗೆ ಯಾರಿಗೊಬ್ರಿಗೆ ಆರಾಮಿದ್ದಿದ್ದಿಲ್ಲ ಅಂತ. ಆಲ್ಮೋಸ್ಟ್ 60+ ಏಜ್ ಇತ್ತಂತ, ಆರಾಮಿದ್ದಿದ್ದಿಲ್ಲ ಅಂತ. ಹಾಸ್ಪಿಟಲ್ದಿಂದ ಕರ್ಕೊಂಬಂದಿದ್ರಂತ, 3 ದಿನ ಆಗಿತ್ತಂತೆ. ಎಲ್ಲ ಆರಾಮಿದ್ರಂತ. ಈಗ ಒಮ್ಮೆ ಏನೋ ಬ್ರೀತಿಂಗ್ ಪ್ರಾಬ್ಲಮ್ ಆಗತ್ತಿತ್ತಂತೆ. ಅದ್ರ ಸಂಬಂಧ ತ್ರಾಸ ಮಾಡ್ಕೊಳತ್ತೀರ. ನಾವು ಹೋಗಿ ಪೈಲಾನೆ ನಾವು ಒಳಗೆ ಇನ್ನೇನು ಹಿಂಗೆ ಹೋಗೋದಕ್ಕೆ ನಾವು ಕಾರ್ನಾಗ ಕುಂತಿದ್ದೆ ಬಿಡ್ರಿ, ನಾ ಎಲ್ಲ ಹೋಗಂಗಿಲ್ಲ ಹಂಗೆ ಕುಂತಿದ್ನಿ. ಅಷ್ಟೊತ್ತಿಗೆ ಒಬ್ರು ಯಾರೋ ಅವ್ರು ತಡ್ರಿ ಒಂದೇ ಸೆಕೆಂಡ್ ಇಲ್ಲೇ ಕುಂದ್ರಿ ಅಂತ ನಮ್ಮ ಮನೆಯಾಗಿಂದ ಅವ್ರ ಮಮ್ಮಿನ ಮತ್ತು ಅವ್ರ ಇನ್ನೊಬ್ಬ ಟೀಚರ್ನಲ್ಲೇ ಮನೆ ಕುಂದಿಸಿದ್ದು ಹೊರಗೆ. ಡಾಕ್ಟ್ರ್ ಕರ್ಕೊಂಬಂದು ಅಲ್ಲೇ ಮನೆ ಕಡೆ ಯಾರೋ ನಿಯರ್ ಬೈ ಡಾಕ್ಟ್ರ್ ಯಾರಿಗೋ ಕರೆದಿದ್ರೆ ಅವರು ಒಳಗೆ ಹೋಗಿ ಚೆಕ್ ಮಾಡಿದ್ರಂತೆ. ಆಲ್ರೆಡಿ ಬ್ರೀತಿಂಗ್ ನಿಂತೈತಿ ಅಂತಂದ್ರಂತೆ, ಪಲ್ಸ್ ರೇಟ್ ಅದು ಜಸ್ಟ್ ಇರ್ಕೊಂಡ್ರಂತೆ. ಅಪ್ಪ ಹೆಂಗಲ್ಲ ಜೀವನ, ಫ್ರಾಕ್ಷನ್ ಆಫ್ ಸೆಕೆಂಡ್. ಹಾಸ್ಪಿಟಲ್ದಾಗ ಆರಾಮಿಲ್ಲ ಅಂತಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರಂತೆ. ಆರಾಮಾಗ್ಯಾರ ಅಂತಂದು 3 ದಿನ ಆಗಿತ್ತು ಡಿಸ್ಚಾರ್ಜ್ ಮಾಡಿ ಮನೆಯಾಗಿದ್ರಂತೆ. ಇವತ್ತು ತಿರ್ಕೊಂಡ್ರೆ ನಾನು ಹೋಗಿ 2 ಸೆಕೆಂಡ್ ಆಗಿಲ್ಲ, ಹೋಗಿ ಒಂದು ನಿಮಿಷ ಆಗಿರ್ಬೇಕು ಅನ್ಸತಿ ತಿರ್ಕೊಂಡ್ರ ಅಂತಂದ್ರೆ ನನ್ನ ಟಸ್ ಅಂದ್ಬಿಡುತ್ತೆ. ಜೀವನ ಜಗತ್ತು ಹೆಂಗಲ್ಲ ಅಂತ ಒಮ್ಮೆ ಅನ್ನಿಸ್ತೆ. ಅಂತ ಇನ್ಸಿಡೆಂಟ್ಸು ನೋಡೇನ್ರಿ ಲೈಫ್ದಾಗ ಭಾಳ. ಹಂಗಿಲ್ಲ ಜೀವನ ಜಗತ್ತು ಫ್ರಾಕ್ಷನ್ ಆಫ್ ಸೆಕೆಂಡ್. ನನಗೊಂದು ಟೈಪ್ ಈಗ ನಿಯರ್ ಬೈ ಸದ್ಯದೊಳಗಂತೂ ಆಲ್ಮೋಸ್ಟ್ ಭಾಳ ಸತ್ಯದ ಸುದ್ದಿ ಆ ಸುದ್ದಿ ಭಾಳ ಕೇಳೇನ್ರಿಪ್ಪ. ನಾನು ಮೆಂಟಲಿ ಡ್ಯಾಶ್ ಆಗ್ಬಿಟ್ಟೈತಿ. ಏನಾಗ್ಬಿಟ್ಟು ಅಂತಂದ್ರೆ ಮೆಂಟ್ಲಿ ಡ್ಯಾಶ್ ಆಗ್ಬಿಟ್ಟೈತೆ ಅಂತಲ್ಲಿ. ಹಂಗೆಲ್ಲ ಸೀನ್ ಆಗೈತಿ. ಬರೀ ಫ್ಯಾಮಿಲಿ ಮಸ್ಕಿಲ್ ಮಾಡಬೇಡ ನಂಗೆ. ಎದಕ್ಲಿ ಸಫೇದ್ ಕಪಡ ನೀ ಎಲ್ಲ ಮಾಡ್ತೀನಿ. ನಾನು ಬನ್ನಿನ ಮ್ಯಾಗ ಇದ್ದಿದ್ದೆ 4 ದಿನದ ಹೊತ್ತಾತ. 2000 years later. ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂದ್ರೆ ಪದ್ಧತಿ ರೆಡಿ ಆಗೈತಿ. ಟೈಮ್ ಆಗೈತಿ 8:36 ಆ್ಯಂಡ್ ರೋಹನ್ ಅನ್ನೋದು ಎಂಗೇಜ್ಮೆಂಟ್ ಐತಿ ಇವತ್ತು. ನಾಳೆ ಮದುವೆ ಐತಿ. ಅದ್ರ ಸಂಬಂಧ ಮದ್ವೆ ಟೈಮ್ನಾಗ ಇರೋಂಗಿಲ್ಲ, ಯಾಕಂದ್ರೆ ಒಂದು ಸ್ವಲ್ಪ ಬೇರೆ ಕಡೆ ಹೋಗೋದೈತಿ. ಅದ್ರ ಸಂಬಂಧ ಎಂಗೇಜ್ಮೆಂಟಿಗೆ ಹೊಂಟೈತಿ. ಬಡಕ್ ನಾ ಒಂದು ಸ್ವಲ್ಪ ಏನಾರ ಬೊಕ್ಕೆ ಅದು ತೊಗೊಂಡೆ ನಿಮ್ಗೆ ಸಿಗ್ತದೆ ಅಂತ ಶೆಡ್ಯೂನಾಗಿ ನೀವು ಚೆನ್ನಾಗಿ ಹೊಸ ಬರೀದಿರಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ. ಕಮೆಂಟ್ ಸೆಕ್ಷನ್ ಒಳಗೆ ಕಂಗ್ರ್ಯಾಚುಲೇಷನ್ ರೋಹನ್ ಅಣ್ಣ ಅಂತಂದು ಹಾಕೋದು ಮಾತ್ರ ಮರಿಬೇಡ್ರಿ. ಆ್ಯಂಡ್ ಬರ್ರಿ ಹಿಂಗಾಗೈತೆ ನೋಡ್ರಿ ಫ್ಯಾಮಿಲಿ. ಟೈಮ್ ರೀ 9:15 ಆಗೈತಿ. ಎಂಗೇಜ್ಮೆಂಟ್ ಮುಗಿತದ ಬಾಪ ಅಂತಂದ್ರೆ ಇವ್ನು ಇದ ಪೆಟ್ರೋಲ್ ಬಂಕ್ನಾಗ ಡೀಸೆಲ್ ಹಾಕ್ಸ್ಬೇಕಂತ ನೋಡ್ರಿ. ಮತ್ತೆ ಸ್ನ್ಯಾಪ್ ನೋಡಿಲ್ದ ಪೆಟ್ರೋಲ್ ಬಂಕಿಗೆ ಬಂದು ಹಾಕಿದ ಸ್ನ್ಯಾಪ್ ಹಾಕಿದ. ಏನಂದೆ ಎಲ್ಲ ಬಿಟ್ಟು ಇಲ್ಲೇ ಬಂದಾನಂತಂದೆ. ಇದ್ರೊಳಗೆ ಅಷ್ಟ ಹಾಕ್ತಾನಂತೆ ಡೀಸೆಲ್. ಅಂದ್ರೆ ಅಷ್ಟ ಪ್ಯೂರ್ ಐತಂತ ಅಂತ ಕೇಳಿದೆಲ್ಲ ಮಿಕ್ಸಿಂಗ್ ಐತಂತೆ. ಏನ್ ನೋಡ್ಯಾನು ಏನು ಕುಡಿದು ನೋಡ್ಯಾನು. ಹಾ ಯಾರಿಗೆ ಮಿಸ್ ಆಗತ್ತಿ ಬಂದೇನಿಲ್ಲ ಅಂತ. ರಹಾ नहीं जाता तड़प ही ऐसी है ना. ಫೋನ್ ಪೇ ಯೂಸ್ ಮಾಡೋಂಗಿಲ್ರಿ, ನಾವು ಯಾವ್ದಾ ಬೇರೆ ಯೂಸ್ ಮಾಡ್ತಾನೆ. ಕ್ಯಾಶ್ ಬ್ಯಾಕ್ ಬರ್ತೈತೆ. ರೊಕ್ಕ ಯಾರು ಖರ್ಚು ಮಾಡೋದಿಲ್ಲ ನೋಡ್ರಿ, ಅಂಜತಾರ ರೊಕ್ಕನ ಮಾಡೋದಿಲ್ಲ ಅಂತ ಒಟ್ಟೆ. ಅದಕ್ಕೆ ನೋಡ್ರಿ ವಿಜಯ್ ಎಷ್ಟು ಖರ್ಚು ಮಾಡ್ತಾನಂದ್ರೆ ಬರೀ ಡೀಸೆಲ್ ಹಾಕ್ಸಾಕ ಅಷ್ಟು ರೊಕ್ಕ ಹಾಳು ಮಾಡ್ತಾನೆ ನೋಡ್ರಿ. ಫುಲ್ ಡ್ರಿಂಕ್ ಹಾಕ್ಸಾನ 4 ಜೊತೆ ಕಾರ್ಬನ್ ನೋಡ್ರಿ ಪೂರಾ ರೆಡಿ ಮಾಡ್ಸಿದ್ರಿ. ಸ್ಟಿಕರ್ ಕೇತೈತೆ ಅಷ್ಟೇ. ಇಟಾಲಿಯನ್ ರೆಡಿ ಮಾಡ್ಸಿದ್ರಿ, ಅದು ಇಂಪೋರ್ಟ್ ಮಾಡ್ಸಿದ್ರಿ. ಆ ಸ್ಟಿಕರ್ ಕೇತೈತಲ್ಲ ಕಿತ್ರೆ ಅಯ್ಯೋ 4 ಸೀಟ್ ಅಲ್ಲ. ಸಾರಿ ಫ್ಯಾಮಿಲಿ. ನೂರಾರು ಮುಳ್ಳುಗಳ ನಡುವೆ ಹೂವಿದೆ, ನೂರಾರು ನೋವುಗಳ ನಡುವೆ ಒಲವಿದೆ. ನಿನಗಾಗಿ ಎದೆಯಲ್ಲಿ ಒಂದು ಹಾಡಿದೆ, ನೆನೆದು ಏಕಿರುವೆ ಮಾತನಾಡದೆ. ಕ್ಷಮಿಸುವ ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು, ಅದು ನಿನ್ನ ಮನಸ್ಸು. ನಿನ್ನ ಮನಸ್ಸಿಗಾಗಿ ಸೋತೆ. ಅಲ್ಲ ರಾಜ I am sorry ಬಾಬು. ನೂರಾರು ನೋವುಗಳ ನಡುವೆ ಒಲವಿದೆ, ನಿನಗಾಗಿ ಎದೆಯಲ್ಲಿ. ಫ್ಯಾಮಿಲಿ ಏನ್ರಿಪ್ಪ ಅಂತ ಬ್ಲಾಗ್ ಏನು ಮಾಡೋ ಟೈಮ್. ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಸೇರುತ್ತೆ ಮಾಡೀನಿ. ಇನ್ ಕೇಸ್ ಸೇರಿತ್ರಿಪ್ಪ ಅಂತಂದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ದು ಮಾತ್ರ ಮರಿಬೇಡ್ರಿ.
ಪರಂಪರೆ ಮುಂದುವರಿಸೋಣ. ಅದೇ ಚೆಲ್ಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗೋಣ ತಿರುಗಿ ನೀವು ಬ್ಲಾಗ್ದಾಗ. ಸೊ ತಪ್ಪಕ್ಕೆ ಸ್ಟೆಪ್ ಇಷ್ಟೇ ಸೆಕ್ಸಿ. ಬಾಯ್ ಹಾಗಿರ್ಲೇ. ಎಷ್ಟನೇ ಟ್ರಿಪ್ ಇದೆ ಇನ್ನೊಂದ್ಸಲ? ಅಯ್ಯೋ Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ ಮೊದಲ